ಹಲೋ ಫ್ರೆಂಡ್ಸ್. ಸೊ ಇವತ್ತಿನ ಕ್ಲಾಸ್ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡೋನು. ಸೊ ನಾವು ಲಾಸ್ಟ್ ಕ್ಲಾಸ್ದಾಗ ಪೊಟೆನ್ಷಿಯಲ್ ಎನರ್ಜಿ ಡಿರೈವೇಷನನ್ನು ಡಿರೈವ್ ಮಾಡೀವಿ. ಅದಕ್ಕಿಂತ ಹಿಂದಿನ ಕ್ಲಾಸ್ದಾಗ ಕೈನೆಟಿಕ್ ಎನರ್ಜಿ ವರ್ಕ್ ಇದ್ರ ಬಗ್ಗೆ ಎಲ್ಲನೂ ವೀಡಿಯೋ ಎಕ್ಸ್ಪ್ಲೇನ್ ಮಾಡೈತಿ. ಆ ವಿಡಿಯೋ ನೋಡಿ ನೆಕ್ಸ್ಟ್ ಈ ವಿಡಿಯೋ ನೋಡಿರಿ. ಸೊ ಸ್ಟಾರ್ಟ್ ಮಾಡೋಣ ಇವತ್ತು. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಡೆಫಿನೇಷನ್ ಏನು ಹೇಳ್ತೈತೆ ಅನ್ನೋದು ಮೊದಲು ನೋಡೋಣ. ಎನರ್ಜಿ ಕ್ಯಾನ್ ಬಿ ನೈದರ್ ಕ್ರಿಯೇಟೆಡ್ So energy can be neither created nor destroyed, but it can be only transformed from one form to another. The total energy before and after transformation remains the same. ಈ ಮೂರು ಟರ್ಮ್ಗಳಿಂದ ಭಾಳ ಇಂಪಾರ್ಟೆಂಟ್ ಆಗೋ ಈ ಡೆಫಿನೇಷನ್ ಒಳಗೆ. ಈ ಮೂರು ಟರ್ಮ್ ಮಾತ್ರ ಇರಬೇಕು ಡೆಫಿನೇಷನ್ ಒಳಗೆ. ಸೊ ಸಿಂಪಲಾಗಿ ಈ ಡೆಫಿನೇಷನ್ ಏನು ಹೇಳತ್ತಂದ್ರೆ, ದ ಎನರ್ಜಿ ಕ್ಯಾನ್ ಬಿ ನೈದರ್ ಕ್ರಿಯೇಟೆಡ್ ಅಂದ್ರೆ ನಾವು ಯಾವುದೇ ಒಂದು ಎನರ್ಜಿನನ್ನು ಕ್ರಿಯೇಟ್ ಮಾಡೋಕ್ಕಾಗಂಗಿಲ್ಲ. ಕ್ರಿಯೇಟ್ ಅಂದ್ರೆ ನಾವು ಹೊಸ ಎನರ್ಜಿಗೆ ಉತ್ಪಾದನೆ ಮಾಡೋಕ್ಕಾಗಲ್ಲ. ಈಗ ಸಿಂಪಲಾಗಿ ನೋಡಿ, ಈಗ ನನಗೆ ನಾವು ಒಂದು 2 ದಿನ ಊಟ ಮಾಡೋದು ಬಿಟ್ಟೆ ಅಂದ್ರೆ ನನಗೆ ಸುಸ್ತಾಗತ್ತೆ, ಹೌದಾ? ಮೈಯಾಗ ಎನರ್ಜಿ ಇರೋಂಗಿಲ್ಲ, ಹೌದಾ? ನಾನು ಆಟೋಮೆಟಿಕ್ ನನ್ನ ಬಾಡಿ ಒಳಗೆ ಒಂದು ಎನರ್ಜಿ ಕ್ರಿಯೇಟ್ ಮಾಡೋಕ್ಕೆ ಬರ್ತೈತಿ? ಬರಲ್ಲ. ಅವಾಗ ನಾನು ಏನು ಮಾಡ್ತೀನಿ? ಊಟ ಮಾಡ್ತೀನಿ. ಊಟ ಒಳಗೆ ಏನಿರ್ತೈತೆ? ವೆಜಿಟೇಬಲ್ಸ್ ಎಲ್ಲ ತಿಂತೀವಿ, ಅದರೊಳಗೆ ಕೆಮಿಕಲ್ ಎನರ್ಜಿ ಇರ್ತೈತೆ. ಆ ಎನರ್ಜಿ ನಾನು ಊಟ ಮಾಡೋಣ ನನಗೊಂದು ಎನರ್ಜಿ ಬರ್ತೈತೆ. ಆ ಕೆಮಿಕಲ್ ಎನರ್ಜಿ ಇದ್ದಿದ್ದು ನಾನು ಯೂಸ್ ಮಾಡ್ಕೊಂಡು ನಾನು ಎಲ್ಲ ಎನರ್ಜಿ ಬರ್ತೈತಿ, ನಾನು ಕೆಲಸ ಮಾಡ್ತೀನಿ, ಹೌದಾ? ಅವಾಗ ಅದು ಮೆಕ್ಯಾನಿಕಲ್ ಎನರ್ಜಿಯಾಗಿ ನಂಗೆ ರಿಸೀವ್ ಆಕತ್ತೆ, ಹೌದಾ? ಅಂದ್ರೆ ನಾವು ಒಟ್ಟಾರೆಗೆ ನಾವು ಎನರ್ಜಿನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಎನರ್ಜಿ ಬೇಕಂದರೆ ಇನ್ನೊಂದ್ರ ಕಡೆಯಿಂದ ತೊಗೊಂಡು ಆ ಎನರ್ಜಿ ನಮ್ಗೆ ಯಾವ ಫಾರ್ಮ್ದಾಗ ಬೇಕು ಅದನ್ನ ನಾವು ತೊಗೊತೀವಿ. ಅದೇ ಇಲ್ಲಿ ಏನು ಹೇಳತ್ತೈತೆ ಅಂದರೆ, ಎನರ್ಜಿ ಕ್ಯಾನ್ ಬಿ ನೈದರ್ ಕ್ರಿಯೇಟೆಡ್, ಎನರ್ಜಿನ ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ, ನಾರ್ ಡೆಸ್ಟ್ರಾಯ್ಡ್, ನಾವು ಎನರ್ಜಿನ ಡೆಸ್ಟ್ರಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ, ಹೌದಾ? ಇಟ್ ಕ್ಯಾನ್ ಬಿ ಓನ್ಲಿ ಟ್ರಾನ್ಸ್ಫಾರ್ಮ್ಡ್, ಆ ಎನರ್ಜಿನ ಐತಲ್ಲ ನಾವು ಇನ್ನೊಂದು ಫಾರ್ಮ್ ಒಳಗೆ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಸೊ ಈಗ ನಾ ಈಗ ಹೇಳಿದಂಗೆ ಸಿಂಪಲ್ಲಾಗಿ ಏನು ನೋಡ್ಬೋದು ಅಂದ್ರೆ, ಸಿಂಪಲ್ಲಾಗಿ ಈಗ ನೀವು ಹಿಂಗೆ ಚಪ್ಪಾಳೆ ಬಿಡ್ತೀನಿ, ಈಗ ಎನರ್ಜಿ ನನ್ನ ಮೈಯಾಗೀಗ ನನ್ನ ಕಡೆಗೆ ಶಕ್ತಿ ಐತೆ, ಹೌದಾ? ನಾ ಎನರ್ಜಿ ಯೂಸ್ ಮಾಡಿ ಹಿಂಗೆ ಬಿಡ್ತೀನಿ. ಈಗ ನಾ ಎನರ್ಜಿ ನಂದು ಏನಾಯ್ತು? ಯೂಸ್ ಆಗಿ ಸೌಂಡ್ ಪ್ರೊಡ್ಯೂಸ್ ಆಯ್ತು. ಸೌಂಡ್ ಅನ್ನೋದು ಕೂಡ ಒಂದು ಎನರ್ಜಿ. ಅಂದರೆ ಇಲ್ಲಿ ಎನರ್ಜಿ ಏನಾಯ್ತು? ಟ್ರಾನ್ಸ್ಫರ್ಮ್ ಆಯ್ತು ಸೌಂಡಾಗಿ, ಹೌದಾ? ಸೊ ಸಿಂಪಲ್ಲಾಗಿ ಎನರ್ಜಿನ ನಾವು ಕ್ರಿಯೇಟು ಮಾಡೋಕ್ಕೆ ಬರೋಂಗಿಲ್ಲ, ಡೆಸ್ಟ್ರಾಯ್ನು ಮಾಡೋಕ್ಕಾಗಲ್ಲ. ನಾವು ಬರೀ ಎನರ್ಜಿನ ಒಂದು ಫಾರ್ಮ್ದಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು. ಅದು ನೆಕ್ಸ್ಟ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಸೊ ಈಗ ದ ಟೋಟಲ್ ಎನರ್ಜಿ ಬಿಫೋರ್ ಆ್ಯಂಡ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ರಿಮೇನ್ಸ್ ದ ಸೇಮ್. ಈಗ ನನ್ನ ಬಲ್ಲಿ ಟೋಟಲ್ ಎನರ್ಜಿ ರಿಮೇನ್ಸ್ ಆಫ್ಟರ್ ಬಿಫೋರ್ ಆ್ಯಂಡ್ ಆಫ್ಟರ್ ರಿಮೇನ್ಸ್ ದ ಸೇಮ್. ಈಗ ನಾನು ಹೇಳಿದೆ ಚಪ್ಪಾಳೆ ತಟ್ಟಿದೆ, ನನ್ನ ಕಡೆಯಿಂದ ಎನರ್ಜಿ ಕಡಿಮೆ ಆಯ್ತು, ಆದ್ರೆ ಆ ಸೌಂಡಾಗಿ ಎನರ್ಜಿ ಕನ್ವರ್ಟ್ ಆತಲ್ಲ, ಆ ಎನರ್ಜಿ ಪ್ಲಸ್ ಮತ್ತು ನನ್ನ ಬಲ್ಲಿರೋ ಎನರ್ಜಿ ಎರಡೂ ಪ್ಲಸ್ ಮಾಡಿದ್ರೆ ಮೊದಲು ಎಷ್ಟು ಟೋಟಲ್ ಬರ್ತಿತ್ತಲ್ಲ ಅಷ್ಟೇ ಎನರ್ಜಿ ಇರ್ತೈತೆ ಅಂತ ಹೇಳ್ತಾರೆ. ಇಲ್ಲ ಮುಂದೆ ಐತಲ್ಲ ಇದು ಇಲ್ಲೂ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಮುಖಾಂತರ ನಿಮ್ಗೆ ತೋರಿಸ್ತೀನಿ ಹೆಂಗೆ ಟೋಟಲ್ ಎನರ್ಜಿ ಸೇಮ್ ಹೆಂಗೆ ಇರ್ತೈತಿ. ಈಗ ಈ ಮೀನಿಂಗ್ ಕನ್ಸರ್ವೇಷನ್ ಅಂದ್ರೆ ಏನು? ಒಟ್ಟಾರೆ ಮೊದಲು ಎಷ್ಟಿತ್ತು ಆಮೇಲೂ ಅಷ್ಟೇ ಇರ್ತೈತಿ. ಕನ್ಸರ್ವ್ ಅಂದರೆ ಎನರ್ಜಿ ಐತಲ್ಲ ಎಲ್ಲೂ ಲಾಸ್ ಆಗಂಗಿಲ್ಲ ಅಥವಾ ಹೊಸ ಎನರ್ಜಿ ಕ್ರಿಯೇಟ್ ಆಗಂಗಿಲ್ಲ. ಮೊದಲು ಎಷ್ಟಿತ್ತು ಅಷ್ಟೇ ಉಳಿತೈತಲ್ಲ, ಅದಕ್ಕೆ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಅದಕ್ಕೆ ಕರಿತೀವಿ ನಾವು. ಸೊ ನಿಮ್ಗೆ ಈ ಡೆಫಿನೇಷನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ಡೆಫಿನೇಷನ್ ಬರೆಯತ್ತಂದ್ರೆ ಮೇನಾಗಿ ಇರಬೇಕು ಕ್ರಿಯೇಟೆಡ್, ಡೆಸ್ಟ್ರಾಯ್ಡ್, ಟ್ರಾನ್ಸ್ಫಾರ್ಮ್ಡ್, ರಿಮೇನ್ ಸೇಮ್. ಇವಿದ್ರೆ ಮಾತ್ರ ಡೆಫಿನೇಷನ್ ನೀವು ಓನ್ ಓಡಿಸೋಳಗೆ ಬರೀಬೋದು. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೇನು? ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ, ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕಾಲ್ಡ್ ಮೆಕ್ಯಾನಿಕಲ್ ಎನರ್ಜಿ. ನಾವು ಮೆಕ್ಯಾನಿಕಲ್ ಎನರ್ಜಿ ಅಂದ್ರೇನು? ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಇವೆರಡೂ ಸೇರಿದ್ರೆ ಮಾತ್ರ ನಾವು ಮೆಕ್ಯಾನಿಕಲ್ ಎನರ್ಜಿ ಅಂತ ಇಲ್ಲಿ ಹೇಳ್ತೀವಿ, ಹೌದಾ? ಸೊ ಇವಕ್ಕೆ ಯಾಕೆ ಮೆಕ್ಯಾನಿಕಲ್ ಎನರ್ಜಿ? ನಾವು ಕೈನೆಟಿಕ್ ಎನರ್ಜಿಗೆ ಯಾಕೆ ಮೆಕ್ಯಾನಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿಗೆ ಯಾಕೆ ಮೆಕ್ಯಾನಿಕಲ್ ಎನರ್ಜಿ ಅನ್ನಂಗಿಲ್ಲ ಅಂದ್ರೆ, ಸೊ ಈಗ ಕೈನೆಟಿಕ್ ಅಂದ್ರೆ ಏನು? ಒಂದು ಮೂಮೆಂಟ್, ಹೌದಾ? ಮೂಮೆಂಟು ಅಥವಾ ಒಂದು ವಸ್ತು, ಅದಕ್ಕೆ ಆಬ್ಜೆಕ್ಟ್ ಇನ್ವಾಲ್ವ್ ಇರ್ತದೆ, ಹೌದಾ? ಈಗ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು? ಹೌದಾ? ಅದು ಮೂಮೆಂಟ್ಲಿ ಏನೈತ್ಲಿ ಎನರ್ಜಿ ಇದ್ದಿದ್ದು ಸ್ಟೋರ್ ಆಕತ್ತೆ. ಈಗ ಕೈನೆಟಿಕ್ ಈಗ ನೋಡ ಒಂದು ವಸ್ತು ಮೂವ್ ಆಗತ್ತೆ, ಹೌದಾ? ಈಗ ಸಿಂಪಲ್ಲಾಗಿ ಸೊ ಇಲ್ಲೊಂದು ವಸ್ತು ಐತಿ, ಹೌದಾ? ಇದಕ್ಕೆ ನಾನು ಎನರ್ಜಿ ಕೊಟ್ಟೆ. ಯಾವ ಎನರ್ಜಿ ಕೊಟ್ಟೆ? ಮೆಕ್ಯಾನಿಕಲ್ ಎನರ್ಜಿ ಕೊಟ್ಟೆ ಓವರಾಲ್ ಆಗಿ, ಹೌದಾ? ಇದ್ರೊಳಗೆ ನೋಡು ಮೆಕ್ಯಾನಿಕಲ್ ಎನರ್ಜಿ ಒಳಗೆ ಏನೇನೈತಿ? ಫಸ್ಟ್ ಪಾಯಿಂಟ್ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಯಿತು. ಇನ್ನು ವಾಪಸ್ ಬಿಡೋಣ ನೋಡ್ರಿ, ಇಲ್ಲಿ ಕೈನೆಟಿಕ್ ಎನರ್ಜಿ ಹೊರಗೆ ಬಂತು, ಹೌದಾ? ಅಂದರೆ ಒಟ್ಟಾರೆ ನಾವು ಏನು ಹೇಳ್ಬೋದು? ಮೆಕ್ಯಾನಿಕಲ್ ಎನರ್ಜಿ ಒಳಗೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಇರ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಮೆಕ್ಯಾನಿಕಲ್ ಎನರ್ಜಿ. ಇದು ಕಾನ್ಸ್ಟೆಂಟ್,
ಇದು ಕಾನ್ಸ್ಟೆಂಟ್ ಅಂತ ಹೆಂಗೆ ಅಂತ ನಾವು ಇಲ್ಲಿ ಹೇಳ್ತೀನಿ, ಇಲ್ಲಿ ಪ್ರೂವ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾವು ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಎರಡೂ ಪ್ಲಸ್ ಮಾಡಿದ್ದೇವೆ ಅಂದ್ರೆ ಕಾನ್ಸ್ಟೆಂಟ್ ಯಾಕೆ ಹಾಕತಿ, ಜಾಸ್ತಿ ಕಡಿಮೆ ಅಥವಾ ಜಾಸ್ತಿ ಯಾಕೆ ಆಗಲ್ಲ ಅದೊಂದು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ಆಫ್ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್, ಇಲ್ಲೊಂದು ಎನರ್ಜಿ ಹೆಂಗೆ ಟ್ರಾನ್ಸ್ಫಾರ್ಮ್ ಆಕತಿ ಮತ್ತು ಟೋಟಲ್ ಎನರ್ಜಿ ಸೇಮ್ ಹೆಂಗೆ ಉಳಿತೈತೆ ಅನ್ನೋದು ಹೇಳ್ತೀನಿ. ಫಸ್ಟ್ ಒಂದು ಅಬ್ಜೆಕ್ಟ್ ತೊಗೊಳ್ರಿ, ಕನ್ಸಿಡರ್ ಆ್ಯನ್ ಅಬ್ಜೆಕ್ಟ್ ಆಫ್ ಮಾಸ್ ಎಮ್. ಒಂದು ಅಬ್ಜೆಕ್ಟ್ ತೊಗೊಂಡು ಸಿಂಪಲ್ಲಾಗಿ ನಾನು ಈ ಮಾರ್ಕರ್ ತೊಗೋತೇನೆ, ಹೌದಾ. ಈ ಮಾರ್ಕರಿಗೆ ಒಂದು ಮಾಸ್ ಐತಿ, ಹೌದಾ. ಮಾಸ್ ಅದನ್ನ ಎಷ್ಟು ಮಾಸ್ ಅಂತ ಗೊತ್ತಿಲ್ಲ, ಅದಕ್ಕೆ ಎಮ್ ಅಂತ ತೊಗೋತೀನಿ. ಈ ಒಬ್ಜೆಕ್ಟನ್ನು ರೈಸ್ ಟು ಎ ಸರ್ಟನ್ ಹೈಟ್, ಒಂದು ಹೈಟಿಗೆ ಹೋಗ್ತೀನಿ, ಅದನ್ನ ಹೈಟಿಗೆ ನಾ ಎಚ್ ಅಂತ ಕರಿತೀನಿ. ಈಗ ಒಬ್ಜೆಕ್ಟಿನ ತೊಗೊಂಡು ಅದಕ್ಕೆ ಮಾಸ್ ಐತಿ ಎಮ್, ಒಂದು ಹೈಟಿಗೆ ಇನ್ಕ್ರೀಸ್ ಮಾಡಿದೆ, ಈ ಹೈಟ್ ಎಚ್ ಅಂತ ತಗೋರಿ, ಹೌದಾ. ಸೊ ಈಗ ಇಲ್ಲಿದು ಒಂದು ಹೈಟಿಗೆ ಓದಿನಂದ್ರೆ ಯಾವುದೇ ಒಂದು ಒಬ್ಜೆಕ್ಟ್ ಒಂದು ಹೈಟಿಗೆ ಐತಿ ಅಥವಾ ಅದ್ರದ್ದು ಏನೋ ಶೇಪ್ ಚೇಂಜ್ ಆಗೈತಿ ಅಂತಂದ್ರೆ ಅದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಐತಂತ ಲೆಕ್ಕ. ಅದು ನಿಮ್ಗೆ ಹಿಂದಿನ ಕ್ಲಾಸ್ದಾಗ ಹೆಂಗೆ ಅನ್ನೋದು ಎಕ್ಸ್ಪ್ಲೇನ್ ಮಾಡೀನಿ. ಸೊ ಇದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಐತಿ. ಸೊ ಅದಕ್ಕೆ ಈಗ ನೋಡ್ರಿ, ಬಿಫೋರ್ ಫಾಲಿಂಗ್ ಇದನ್ನ ಇಲ್ಲಿಂದ ಬಿಡೋಕ್ಕಿಂತ ಮೊದಲು ಇದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ 100 ಜೌಲ್. ಜೌಲ್ ಅನ್ನೋದೇನ ನಾವು ಅದನ್ನೇ ಎನರ್ಜಿ ಮೆಜರ್ ಮಾಡೋಕೆ ಅಥವಾ ವರ್ಕನ್ನು ಮೆಜರ್ ಮಾಡೋಕೆ ಜೌಲ್ ಅಂತ ಅನ್ನೋದು ಒಂದು ಯೂನಿಟ್ ಯೂಸ್ ಮಾಡ್ತೀವಿ. ಸೊ ಈಗ 100 ಜೌಲ್ ಅಷ್ಟೇ ಎನರ್ಜಿ ಐತಿ ಇದ್ರೊಳಗೆ, ಹೌದಾ. ಇದನ್ನಿಷ್ಟು ಹೈಟ್ ಹೋಗೋದಿಲ್ಲ, ಈಗ 100 ಜೌಲ್ ಅಷ್ಟು ಎನರ್ಜಿ ಐತಿ. ಯಾವ ಎನರ್ಜಿ ಐತಿ? ಪೊಟೆನ್ಷಿಯಲ್ ಎನರ್ಜಿ. ಯಾಕೆ ಪೊಟೆನ್ಷಿಯಲ್ ಎನರ್ಜಿ ಐತೆ ಅಂದ್ರೆ ಇದೊಂದು ಹೈಟಿಗೆ ವಸ್ತು ಓದೀನಿ, ಅದಕ್ಕೆ ಅವ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿನೇ ಇರ್ತೈತಿ, ಕೈನೆಟಿಕ್ ಎನರ್ಜಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಇದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗೈತಿ. ಸೊ ಈಗ ಕೈನೆಟಿಕ್ ಎನರ್ಜಿ ಎಷ್ಟೈತಿ? 0 ಐತಿ. ಯಾಕೆ ಕೈನೆಟಿಕ್ ಎನರ್ಜಿ 0 ಐತೆ ಅಂದ್ರೆ ಈ ವಸ್ತು ಐತಲ್ಲ ಮೂಮೆಂಟ್ ಒಳಗಿಲ್ಲ. ಯಾವ ವಸ್ತು ಮೂಮೆಂಟ್ ಒಳಗೆ ಇರ್ತೈತಿ ಅದರೊಳಗೆ ಮಾತ್ರ ಕೈನೆಟಿಕ್ ಎನರ್ಜಿ ಇರ್ತೈತಿ. ವಸ್ತು ಮೂಮೆಂಟ್ ಇಲ್ಲ ಅಂದ್ರೆ ಅಲ್ಲಿ ಕೈನೆಟಿಕ್ ಎನರ್ಜಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಇದು ಒಬ್ಜೆಕ್ಟಿಗೆ ಒಂದು ಹೈಟ್ ಓದಿದ್ದು ಸಂಬಂಧ ಇದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಐತಿ, ಕೈನೆಟಿಕ್ ಎನರ್ಜಿ 0 ಐತಿ. ಸೊ ಟೋಟಲ್ ಎನರ್ಜಿ ಏನೈತಿ? 100 ಜೌಲ್ ಐತಿ, ಹೌದಾ. 100 ಜೌಲ್ ಐತಿ. ಇದು ಬೀಳೋಕ್ಕಿಂತ ಮೊದಲು, ಬಿಫೋರ್ ಫಾಲಿಂಗ್. ಸೊ ಈಗ ಈ ವಸ್ತುನ ನಾನು ಇಲ್ಲಿಂದ ಬಿಡ್ತೀನಿ. ಈಗ ಬಿಡು ಮುಂದೆ ಇದು ಮೂಮೆಂಟ್ ಇರ್ತೈತಿ, ಹಿಂಗೆ ಬೀಳ್ತಿರ್ತೈತೆ. ಬೀಳು ಮೂಮೆಂಟಿಗೆ ಏನಿರ್ತೈತಿ? ಪೊಟೆನ್ಷಿಯಲ್ ಎನರ್ಜಿ 60, ಬರ್ತಾ ಏನಾಕತಿ 50, 40 ಕಡಿಮೆ ಹಾಕೋಂತ ಹೋಗ್ತೈತೆ, ಹೌದಾ. ಯಾಕಂದ್ರೆ ಪೊಟೆನ್ಷಿಯಲ್ ಎನರ್ಜಿನ ಒಂದು ವಸ್ತು ಹೈಟಿಗೆ ಓದೀವಿ, ಹೈಟ್ ಇದ್ದಾಗ ಮಾತ್ರ ಅದು ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ. ಹೈಟ್ ಹೆಂಗೆ ಕಡಿಮೆ ಹಾಕುವಂತ ಬರ್ತೈತಿ, ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಹಾಕುವಂತ ಬರ್ತೈತಿ. ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಕತಿ. ಯಾಕೆ? ಹೈಟ್ ಕಡಿಮೆ ಆಗತೈತಿ, ಮೂಮೆಂಟೇ ಜಾಸ್ತಿ ಆಗತೈತಿ. ಸೊ ಕೈನೆಟಿಕ್ ಎನರ್ಜಿ ಏರ್ಕೊಂತ ಹೋಗ್ತೈತಿ. ಸಿಂಪಲ್ ರಿವರ್ಸಲ್. ಈಗ ಪೊಟೆನ್ಷಿಯಲ್ ಎನರ್ಜಿ ಏನಾಕತಿ? 60 ಆಕತಿ, ಕೈನೆಟಿಕ್ ಎನರ್ಜಿ 40 ಆಕತಿ. ಇದು ಹಂಗೆ ಮೂಮೆಂಟ್ ಏನಾರ ಈಗ ನೋಡಿ, ಇದು ಗ್ರೌಂಡ್, ಇಲ್ಲಿ ವಸ್ತು ಐತಿ, ಇದೈತ್ಲೆ ಇಲ್ಲಿಂದ ಬೀಳಾತೈತಿ. ಇಲ್ಲಿ ಬರಾನೆ ಏನಿರ್ಬೋದು? ಇಲ್ಲಿ ನಡುವ ಒಂದು ಪಾಯಿಂಟಿಗೆ ಕೈನೆಟಿಕ್ ಎನರ್ಜಿ 60 ಇರಬೇಕು, ಪೊಟೆನ್ಷಿಯಲ್ ಎನರ್ಜಿ ಒಂದು 40 ಇರ್ಬೋದು. ಮತ್ತು ಇಲ್ಲಿ ಬಂತ, ಇಲ್ಲಿ ಬರಾನೆ ಏನಾಕತಿ? ಕೈನೆಟಿಕ್ ಎನರ್ಜಿ ಒಂದು 70 ಇರ್ತೈತಿ, ಪೊಟೆನ್ಷಿಯಲ್ ಎನರ್ಜಿ ಒಂದು 30 ಇರ್ತೈತಿ. ಹಿಂಗೆ ಬಂದಂಗೆ ಹೈಟ್ ಹೆಂಗೆ ಕಡಿಮೆ ಹಾಕೊಂತ ಹೋಗ್ತೈತಿ, ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಹಾಕೊಂತ ಹೋಗ್ತೈತಿ. ಸೊ ಮೂಮೆಂಟ್ ಹೆಂಗೆ ಜಾಸ್ತಿ ಆಕತಿ, ಹಂಗೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಹಾಕೊಂತ ಹೋಗ್ತೈತಿ. ಯಾಕಂದರೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿನ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಕತಿ, ಇದು ಗೊತ್ತಿರಲಿ. ಸೊ ಒಟ್ಟಾರೆ ಟೋಟಲ್ ಎನರ್ಜಿ 100 ಜೌಲೇ ಇರ್ತೈತಿ. ಸೊ ನೆಕ್ಸ್ಟ್ ಈಗ ಇಲ್ಲಿಂದ ಬಂದು ಇನ್ನೇನು ಗ್ರೌಂಡಿಗೆ ರೀಚ್ ಮಾಡಬೇಕು ಅಥವಾ ಗ್ರೌಂಡಿಗೆ ಆಲ್ಮೋಸ್ಟ್ ಆಲ್ ರೀಚ್ ಆಯ್ತು ಅಂದ್ರೆ ಅವಾಗ ಪೊಟೆನ್ಷಿಯಲ್ ಎನರ್ಜಿ 0 ಇರ್ತೈತಿ. ಯಾಕೆ 0 ಇರ್ತೈತಿ? ಹೈಟ್ ಎಲ್ಲ ಹೋಗಿಬಿಟ್ಟೈತಿ, ಹೈಟ್ 0 ಆಗಿಬಿಟ್ಟೈತಿ, ಹೌದಾ. ನಾನು ಹೇಳಿದ್ದೆಲ್ಲ ಫಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಆಗ್ಬೇಕಂದ್ರೆ ಒಂದು ವಸ್ತು ಹೈಟಿಗರೆ ಇರಬೇಕು, ಇಲ್ಲಕಂದ್ರೆ ಶೇಪರ ಚೇಂಜ್ ಆಗಿರ್ಬೇಕು. ಈಗ ಸ್ಪ್ರಿಂಗನ್ನು ಒತ್ತೀವಿ, ಶೇಪ್ ಚೇಂಜ್ ಆಕತಿ, ಹೌದಾ, ಕಂಪ್ರೆಸ್ ಆಕತ್ತೆ, ಹೌದಾ. ಅದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗೈತಿ. ಈಗ ಸ್ಪ್ರಿಂಗ್ ಬಿಟ್ಟಿವಿ, ವಾಪಸ್ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಮೂಮೆಂಟ್ ಆಕತಿ. ಪೊಟೆನ್ಷಿಯಲ್ ಎನರ್ಜಿ 0, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಕತಿ. ಸೊ ಈಗ ಹೈಟ್ ಫುಲ್ ಕಡಿಮೆ ಆಯ್ತು, 0 ಆಯ್ತು ಹೈಟ್. ಸೊ ಪೊಟೆನ್ಷಿಯಲ್ ಎನರ್ಜಿ 0, ಕೈನೆಟಿಕ್ ಎನರ್ಜಿ 100. ಯಾಕಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಇದ್ದಿದ್ದು ವಸ್ತು ಮೂಮೆಂಟ್ ಆಗಿ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಯಿತು. ಸೊ ಟೋಟಲ್ ಎನರ್ಜಿ ಎಷ್ಟು ಉಳಿದೈತಿ? 100 ಜೌಲ್ ಎನರ್ಜಿ ಉಳಿದೈತೆ. ಅಂದ್ರೆ ನಾನು ಇಲ್ಲಿ ಒಟ್ಟಾರೆ ನಿಮ್ಗೆ ಏನು ಹೇಳಕ್ಕೆ ಹೊಂಟೀನಂದ್ರೆ ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದರೆ ಎನರ್ಜಿ ಇಲ್ಲಿ ಕ್ರಿಯೇಟಿವ್ ಆಗಲಿಲ್ಲ. ಇಲ್ಲೇನಾರ ಇಲ್ಲಿ ಹೊಸ ಎನರ್ಜಿ ಕ್ರಿಯೇಟ್ ಆಯಿತು. ಇಲ್ಲಿ 100 ಜೌಲ್ ಇದ್ದಿದ್ದೇನು 101 ಜೌಲ್ ಆಯಿತು, 102 ಜೌಲ್ ಆಯಿತು? ಇಲ್ಲ, ಎಷ್ಟೈತೆ ಅಷ್ಟೇ 100 ಜೌಲೇ ಐತಿ. ಆದರೆ ಏನು ಟ್ರಾನ್ಸ್ಫಾರ್ಮ್ ಆಗೈತಿ. ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗೈತಿ, ಟ್ರಾನ್ಸ್ಫಾರ್ಮ್, ಇದೇ ಹೇಳೋದು ಟ್ರಾನ್ಸ್ಫಾರ್ಮ್. ಆಮೇಲೆ ಓವರ್ ಆಲ್ ಆಗಿ ಏನೈತಿ ಎನರ್ಜಿ ಎಲ್ಲ ಕಡೆ 100 ಜೌಲ್ ಅಂದ್ರೆ ಕನ್ಸರ್ವ್ ಆಗೈತಿ, ಅಂದರೆ ಎಷ್ಟಿತ್ತು ಅಷ್ಟೇ ಐತಿ. ಇಲ್ಲ ಅದೇ ಡೆಫಿನೇಷನ್ ಒಳಗೆ ಅದೇ ಹೇಳಿದ್ದು ನಾನು. ಟೋಟಲ್ ಎನರ್ಜಿ ಬಿಫೋರ್ ಆ್ಯಂಡ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ರಿಮೇನ್ಸ್ ದ ಸೇಮ್. ಟೋಟಲ್ ಎನರ್ಜಿ ಸೇಮ್ ಇರ್ತೈತಿ. ಇವು ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ಬೋದು, ಆದರೆ ಟೋಟಲ್ ಎನರ್ಜಿ ಯಾವಾಗಲೂ 2 ಪ್ಲಸ್ ಮಾಡಿದಾಗ 100 ಜೌಲೇ ಇರ್ತೈತಿ. ಸೊ ಫೈನಲ್ ಆಗಿ ಇಲ್ಲಿ ನಾನು ಹೇಳಿದಂಗೆ 100 ಜೌಲ್ ಆಯಿತು. ಸೊ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ನೋಡ್ಬೋದು, ಎನರ್ಜಿ ಫಾರ್ಮ್ ಈಸ್ ಚೇಂಜ್ಡ್ ಬಟ್ ಅಮೌಂಟ್ ಆಫ್ ಎನರ್ಜಿ ರಿಮೇನ್ಸ್ ದ ಸೇಮ್. ಎನರ್ಜಿ ಫಾರ್ಮ್ ಚೇಂಜ್ ಆಗ್ಬೋದು. ಇಲ್ಲಿ ಹೇಳಿದೆ ಪೊಟೆನ್ಷಿಯಲ್ ಎನರ್ಜಿ ಇದ್ದಿದ್ದು ಕೈನೆಟಿಕ್ ಎನರ್ಜಿ, ಅದು ಫಾರ್ಮ್ ಚೇಂಜ್ ಆಕತಿ, ಆದ್ರೆ ಟೋಟಲ್ ಅಮೌಂಟ್ ಆಫ್ ಎನರ್ಜಿ ಏನೈತಿಲ್ಲ 100 ಜೌಲ್ ಅಷ್ಟೇ ಇರ್ತೈತಿ.
ಸೊ ದಿಸ್ ಶೋಸ್ ದ ಕಂಟಿನ್ಯೂಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಕೈನೆಟಿಕ್ ಎನರ್ಜಿ ಟು ಪೊಟೆನ್ಷಿಯಲ್ ಎನರ್ಜಿ. ಇದರಿಂದ ನಾವು ಏನು ನೋಡ್ಬೋದು ಅಂದ್ರೆ ಕಂಟಿನ್ಯೂಸ್ ಆಗಿ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಇದ್ದಿದ್ದು ಹೆಂಗೆ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಕತಿ ಅಂತ ನೋಡ್ಬೋದು. ಈಗ ಡ್ಯಾಮ್ ಒಳಗೆ ಏನು ವಾಟರ್ ಸ್ಟೋರ್ ಮಾಡಿರ್ತಾರಲ್ಲ, ಗೇಟ್ ಓಪನ್ ಮಾಡಿದ್ರೆ ನೀರೆಲ್ಲ ಹೋಗ್ತೈತೆ. ಅದು ಮೊದಲು ಡ್ಯಾಮ್ ಒಳಗೆ ನೀರು ಸ್ಟೋರ್ ಇದ್ದಾಗ ಅದು ಪೊಟೆನ್ಷಿಯಲ್ ಎನರ್ಜಿ. ಗೇಟ್ ಓಪನ್ ಮಾಡಿದ ನೀರೇನು ಹೋಗ್ತೈತಲ್ಲ ಅದು ಕೈನೆಟಿಕ್ ಎನರ್ಜಿ. ಸೊ ಈಗ ನಾವು ಬಿಡು ಮುಂದೆ ಬಿಲ್ ಏನು ಹಿಂದೆ ಜಗ್ತೀವಲ್ಲ, ಹಿಂದೆ ಜಗ್ತೀವಲ್ಲ, ಈಗ ಬಿಡುಕ್ಕಿಂತ ಮೊದಲು ಏನು ಹಿಂಜಾಗಿ ಹಿಡಿದಿರ್ತೀವಿ ಅದು ಪೊಟೆನ್ಷಿಯಲ್ ಎನರ್ಜಿ. ಕೈ ಬಿಟ್ಟ ಮೇಲೆ ಅದು ಬಿಲ್ ಮೂವ್ ಆಕತ್ತಲ್ಲ, ಇದೇನು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ ಅದೆಲ್ಲ ಕೈನೆಟಿಕ್ ಎನರ್ಜಿಯಾಗಿ ಮೂವ್ ಆಕೈತೆ. ಅಂದರೆ ಇಲ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಕತ್ತೆ, ಅಂದ್ರೆ ಎನರ್ಜಿ ಕನ್ಸರ್ವೇಷನ್ ಆಯ್ತು. ಅಂದರೆ ಮೊದಲು ಎಷ್ಟಿತ್ತು ಅಷ್ಟೇ ಎನರ್ಜಿ ಇತ್ತು, ಆದರೆ ಬೇರೆ ಫಾರ್ಮ್ದಾಗ ಕನ್ವರ್ಟ್ ಆಗಿ ಹೋಯ್ತು ಅಷ್ಟೆ. ಹೌದಾ? ಸೊ ಈಗ ಸಿಂಪಲ್ಲಾಗಿ ಈಗ ಒಂದು ನನ್ನ ಕಡೆ ಡ್ರಮ್ ಐತಿ. ಹೌದಾ? ನಾ ಡ್ರಮ್ನ ಬಡಿತೀನಿ ಜೋರಾಗಿ. ನನ್ನ ಎನರ್ಜಿ ಇದ್ದಿದ್ದು ಅದೇನು ಆ ಡ್ರಮ್ಮಿಗೆ ಎನರ್ಜಿ ಹೋಯ್ತು. ಹೆಂಗತ್ತು ಸೌಂಡಾಗಿ ಅಲ್ಲಿ ಎನರ್ಜಿ ಕನ್ವರ್ಟ್ ಆಯ್ತು. ಹೌದಾ? ನನ್ನ ಬಳಿ ಎನರ್ಜಿ ಮೈನಸ್ ಆಗಿರ್ತೈತೆ, ಆದರೆ ಅಲ್ಲಿ ಎನರ್ಜಿ 5 ಆ್ಯಡ್ ಆಯ್ತು. ಅಂದ್ರೆ ಟೋಟಲ್ ಎನರ್ಜಿ ಕೌಂಟ್ ಮಾಡಿದ್ದು ಅಂದ್ರೆ ಅಷ್ಟೇ ಎನರ್ಜಿನೇ ಇರ್ತೈತಿ, ಆದರೆ ಟ್ರಾನ್ಸ್ಫಾರ್ಮ್ ಆಗಿರ್ತೈತಿ. ಸೊ ನಿಮಗೆ ಈ ಕ್ಲಾಸ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ಬೇಕಂದ್ರೆ, ಇಲ್ಲಿ ನಾವು ಇದೇನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇಲ್ಲಿ ಐಡಲ್ ಸಿಚುವೇಶನ್ ಅಂತ ತೊಗೊಂಡಿವಿ ನಾವು. ಐಡಲ್ ಅಂದರೆ ಇಲ್ಲಿ ಯಾವ ಅಪೋಸಿಟ್ ಪ್ರೆಷರು ಆ್ಯಕ್ಟ್ ಆಗಲಿಲ್ಲ ಅಂದ್ರೆ ಕಂಪ್ಲೀಟಾಗಿ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಕತಿ. ಆದರೆ ನಾವು ರಿಯಲ್ ಲೈಫ್ ಸಿಚುವೇಶನ್ಗೆ ಹೋದೀವಿ ಅಂದ್ರೆ ರಿಯಲ್ ಲೈಫ್ ಸಿಚುವೇಶನ್ ಒಳಗೆ ಕಂಪ್ಲೀಟ್ ಎನರ್ಜಿನೂ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಈಗ ಇನ್ನೊಂದು ನಿಮ್ಗೆ ಸಿಂಪಲಾಗಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತಿಳ್ಕೊರಿ. ಈಗ ಟೈಲ್ಸ್ ಮೇಲೆ ನಾನು ಏನಪ್ಪ ಶೂಸ್ ಹಾಕೋತೀನಿ, ಜೋರಾಗಿ ಓಡಿ ಬಂದು ಸ್ಕಿಡ್ ಮಾಡ್ತೀನಿ. ಸ್ಕಿಡ್ ಮಾಡಿದಾಗ ಏನಾಕತಿ, ಸ್ಮೂತ್ ಇರೋ ಟೈಲ್ಸ್ ಮೇಲೆ ಸ್ವಲ್ಪ 1-2 ಮೀಟ್ರ್ ಮುಂದೆ ಹೋದೆ. ಅದೇ ರಫ್ ಇರೋ ಟೈಲ್ಸ್ ಮೇಲೆ 1 ಮೀಟ್ರ್ ಮುಂದೆ ಹೋದೆ. ಆದರೆ ಎನರ್ಜಿ ಮಾತ್ರ ಎರಡಕ್ಕೂ ಮೂವ್ ಆಗ್ಬೇಕಂತ ಸೇಮ್ ಹಾಕಿರ್ತೀನಿ. ಆದ್ರೆ ರಫ್ ಟೈಲ್ಸ್ ಮೇಲೆ 1 ಮೀಟ್ರ್ ಮೂವ್ ಅದೇ, ಸ್ಮೂತ್ ಟೈಲ್ಸ್ ಮೇಲೆ 2 ಮೀಟ್ರ್ ಮೂವ್ ಅದೇ. ಯಾಕಂದ್ರೆ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇತ್ತು. ಹೌದಾ? ಇಲ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಏನಾಯ್ತು, ಕಡಿಮೆ ಆಯ್ತು. ಯಾಕೋ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಏನಾಯಿತು, ಈ ಫ್ರಿಕ್ಷನನ್ನು ನಾ ಅಪೋಸ್ ಮಾಡ್ತಲ್ಲ, ಅಲ್ಲಿ ಎನರ್ಜಿ ವೇಸ್ಟ್ ಆಗಿ ಹೋಯ್ತು. ಅಂದ್ರೆ ಆ ಫಾರ್ಮ್ ಒಳಗೆ ಕನ್ವರ್ಟ್ ಆಗಿ ಹೋಯ್ತು ಫ್ರಿಕ್ಷನ್ ಫಾರ್ಮ್ದಾಗ. ಅರ್ಥ ಆಯ್ತಾ? ಸೊ ಇದು ಐಡಲ್ ಕಂಡೀಷನ್ದಾಗ ಮಾತ್ರ 100% ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಆಕತಿ. ನಾವು ರಿಯಲ್ ಲೈಫ್ ಒಳಗೆ ಈಗ ಮೇಲೆ ಏನಾರ ಒಂದು ವಸ್ತು ಉಗ್ದೀವಿ, ಅದೇ ಫೋರ್ಸ್ಲೇ ವಾಪಸ್ ಬರೋಂಗಿಲ್ಲ. ಯಾಕಂದ್ರೆ ಅಲ್ಲಿ ಏರ್ ಏನಾಕತಿ ಅಪೋಸ್ ಮಾಡ್ತೈತಿ, ಅಲ್ಲಿ ಸ್ವಲ್ಪ ಎನರ್ಜಿ ಏನಾಕತಿ ಕನ್ವರ್ಟ್ ಆಗಿ ಬೇರೆ ಫಾರ್ಮ್ದಾಗ ಹೋಗ್ತೈತಿ. ಅರ್ಥ ಆಯ್ತಾ? ಸೊ ನಿಮ್ಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಭಾಳ ಜನ ವಿಡಿಯೋ ನೋಡ್ತೀರಿ, ಚಲೋ ಐತೆ ಅಂತ ಕಮೆಂಟು ಮಾಡ್ತೀರಿ, ಲೈಕ್ ಮಾಡ್ಬೇಕು. ಹೌದಾ? ಸೊ ಇದಕ್ಕಿಂತ ಮುಂಚೆ ಯಾವ ವಿಡಿಯೋ ಮಾಡೀನಿ ಅವನು ನೋಡಿರಿ, ಅಂದಾಗ ಮತ್ತೆ ನಿಮ್ಮ ಕ್ಲಾಸಾಗ ಕರೆಕ್ಟಾಗಿ ಅರ್ಥ ಆಕತಿ. ಸೊ ಥ್ಯಾಂಕ್ ಯು.